ಈಶಾನ್ಯ ಭಾಗ ಕರ್ನಾಟಕ ಈಶಾನ್ಯ ಭಾಗ ಅಂದ್ರೆ ಒಳ್ಳೆಯ ಒಂದು ವಾಸ್ತು ಪ್ರಕಾರ ಇದರ ಒಂದು ಶುಭ ಸಂಕೇತ. ದೇವರನ್ನ ಸ್ವಲ್ಪ ಎಲ್ಲ ಲೋಗು ದೇವರನ್ನ ಸ್ವಲ್ಪ ಎಲ್ಲ ಅವತ್ತು ನರಸಿಂಹದೇವರ ಪೂಜೆ ಪುನಸ್ಕಾರ ಮಾಡಿ ಪ್ರಾರಂಭ ಮಾಡಿದ್ದೀವಿ. ವಕಫ್ ಕಾನೂನು ಇವತ್ತು ದೇಶನಾಗ ಬದಲಾವಣೆ ಆಗಲಿಕ್ಕೆ ನಮ್ಮ ಹೋರಾಟನೇ ಕಾರಣ. ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಅದರ ಪರಿಣಾಮವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಈ ವಕಫ್ ಕಾನೂನನ್ನು ತಿದ್ದುಪಡಿ ಮಾಡುವಂಥದ್ದು ಆಯಿತು. ವಕಫ್ ಎಷ್ಟು ಕರಾಳಿದೆ ಅಂದರೆ ಇಡೀ ಕ್ವಾಟಿ ಒಳಗಿರುವಂಥ ಬಿದರು ವಕಫ್ ಅಂತ ಹೇಳ್ತಾರೆ. ಇಡೀ ಎಲ್ಲ ಅನುಭವ ಬಸವಣ್ಣನ ಹಿಡಿದು ಎಲ್ಲರೂ ಆ ಬಸವಣ್ಣನ ಅನುಭವ ಮಂಟಪನೇ ಇವತ್ತು ಅಲ್ಲಿ ಒಂದು ದರ್ಗಾಕೈತೆ. ಆದರೆ ಅದ್ರ ಬಗ್ಗೆ ಕೆಲವೊಂದು ಬಸವ ಪ್ರೇಮಿಗಳು ಮಾತಾಡೋದೇ ಇಲ್ಲ. ಅವ್ರು ಬೇರೆದ್ರಾಗ ಗೊತ್ತಿಲ್ಲ ಬಿದ್ದಾರೆ. ವೀರಶೈವ ಲಿಂಗಾಯತರು ಬೇರೆ ಬೇರೆ ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿದೆ. ಕಾಶ್ಮೀರದಲ್ಲಿ ಗುಂಡು ಹಾಕ್ತಾರಲ್ಲ ಭಯೋತ್ಪಾದಕರು, ಏನು ಕೇಳಿ ಗುಂಡು ಹಾಕಿದ್ರು? ಯಾವ ಜಾತಿ ಅಂತ ಕೇಳೋದು. ಏನೋ ಅವ್ರು ಕಲ್ಮ ಓದ್ಲಾಕ ಬರ್ತೈತೆ ಅನ್ನೋದು ಕೇಳೋದು. ಅಂದಾಗ ನಾವು ಎಲ್ಲ ಈ ಲಿಂಗಾಯತರು ವೀರಶೈವರು ಇದ್ರಾಗ ಜಗಳಾಡ್ಕೊಂಡು ಹೋಗ್ರೆ ನಾಳೆ ನೀವು ವೀರಶೈವರದಿರೋ ಲಿಂಗಾಯತರದಿರೋ ಕೇಳೋದಿಲ್ಲ. ಸಿದ್ದರಾಮಯ್ಯನ ಮಗ ಏನಾರೇ ಕಾಶ್ಮೀರಕ್ಕೆ ಹೋಗಿದ್ರೆ, ನಮ್ಮ ಜಮೀರ್ ಅಹ್ಮದ್ ಖಾನನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, ಎಸ್ ಸಿ ಬಾದೇವಪ್ಪನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, ಜಮೀರ್ ಅಹ್ಮದ್ ಖಾನ್ ಒಬ್ಬನೇ ಹೊರಗೆ ಬರ್ತಿದ್ದ. ಅವನ ಮಗ ಇಬ್ಬರು ಗುಂಡು ಹಾಕ್ತಿದ್ರು. ಯಾಕಂದ್ರೆ ಇವರಿಬ್ಬರು ಹಿಂದೂ ಅದ. ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ. ಪಾಕಿಸ್ತಾನ ಪರವಾಗಿ ಪಾಕಿಸ್ತಾನ ಏಜೆಂಟಾಗಿ ಇವತ್ತು ಮಾತಾಡೋದು. ಯುದ್ಧ ಬೇಕಾಗಿಲ್ಲ ಅಂತ ಹೇಳೋ ಯಾರು? ಈ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ, ಪಾಕಿಸ್ತಾನ ಒಂದು ಭಾಗದ ಮುಖ್ಯಮಂತ್ರಿ. ಅಂದ್ರೆ ನೋಡ್ರಿ, ಅವ್ರು ಅಟ್ಟೆ ಊಟ ತಿಳ್ಕೊಂಡಾರ. ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗೋದಿಲ್ಲ, ಎಲ್ಲಿವರೆಗೆ ಇಂಥ ನಾಲಾಯಕರನ್ನ ಹೀನಾಯವಾಗಿ ಹಿಂದೂಗಳು ಸೋಲಿಸೋದಿಲ್ಲ. ಇವ್ರು ಹೀಗೆ ಮಾತಾಡ್ತಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಮಾತು ಹೇಳಿದ್ರು, ಯಾವಾಗ ಹಿಂದುತ್ವ ಏನು ದೇಶದಲ್ಲಿ ಜಾಗೃತ ಆದರೆ ಅಂಗಿ ಮ್ಯಾಗ ಜನವರಿ ಹಾಕೊಂಡಾಗ ಈಗ ಕಾಂಗ್ರೆಸ್ನವ್ರು ಸ್ವಲ್ಪ ದೇವಸ್ಥಾನದ ಹೋಗ್ಲಾಕತ್ತಾರೆ. ಮೊದಲು ಯಾವ ದೇವಸ್ಥಾನ ಬರ್ತಿಲ್ಲ, ಬರೇ ಮಸೂದಿಗೆ ಹೋಗ್ತಿದ್ರು. ಅಲ್ಲೇ ಮಾತಾಡಬೇಡ್ರಿ, ಸುಮ್ಕೊಂಡು. ನಾವು ಎಲ್ಲರೂ ಕೂಡಿ ನಮ್ಮ ದೇಶದ ಪರವಾಗಿ ಮಾತಾಡೋದು. ಭಾರತದ ಪಾಕಿಸ್ತಾನದ ಏಜೆಂಟ್ರಾಗಿ ಮಾತಾಡಿದ್ರೆ ನಾ ಹೇಳ್ತೀನಿ ಅವರು ಪಾಕಿಸ್ತಾನದವ್ರಿಗೆ ಹುಟ್ಟಿದ್ದಾರೆ ಅನ್ನೋಂಥ ಸರ್ಟಿಫಿಕೇಟ್ ನಾನು ಕೊಡ್ತಾ ಇದ್ದೀನಿ. ಹಿಂದೂಗಳಿಗೂ ರಕ್ಷಣೆ ಇಲ್ಲ. ಮೋದಿ ನಾಯಕತ್ವದ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಯಾರು ಹೇಳ್ತಾರೆ? ಕಾಶ್ಮೀರಲ್ಲಾಗಿರುವಂಥ ನೀವು ಅದೇ ಒಂದೇ 28 ಮಂದಿ ಇದೆ. ಈ 10 ವರ್ಷದ ಏನಾಗಿತ್ತು ಕಾಶ್ಮೀರ್ನಾಗ? ಮೋದಿಯವರು ಅದಾರ್ಥ ಸುರಕ್ಷಿತ ಅದೀವಿ. ಹುಚ್ಚ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ನೀವು ಯಾರೂ ಉಳಿತಿದ್ರಿ. ಏನು ಹೆಸರೇ ನಿಮ್ಮದು? ಪತ್ರಕರ್ತರು ಹೌದಲ್ಲ? ಹಾಂ, ಇಷ್ಟೊತ್ತಿಗೆ ಬಶೀರ್ ಅಹ್ಮದ್ ಆಗಿರ್ತಿದ್ರಿ. ಅದಕ್ಕೆ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದಾರ್ಥ ನಮಗೆಲ್ಲ ಇನ್ನೂ ಗೌರವ ಇದೆ. ಜಗತ್ತ ಮಾಡಬೇಕು, ಬಿಡಬೇಕು, ಅಲ್ಲಿ ಪರಿಸ್ಥಿತಿ ಏನನ್ನೋದು ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕೂಲಂಕಷವಾಗಿ ಅದನ್ನು ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸಿ. ಇವ್ರು ನೋಡ್ರಿ, ಒಂದು ಸಿಂಧೂ ನದಿಯ ಇದನ್ನೇ ಬಂದ್ ಮಾಡಿ. ಆದ್ರೆ ಪಾಕಿಸ್ತಾನದಕ್ಕಿಂತ ಹೊಯ್ಕೊಳ್ಳೋರು ಇಲ್ಲಿ ಅದಾರ ನಮ್ಮ ಕರ್ನಾಟಕದಲ್ಲಿ. ಒಬ್ಬ ಏನೋ ಅಯೋಗ್ಯ ನಮಗೆ ಪತ್ರ ಹೋಗ್ತಾರತ್ತ ಕಾಂಗ್ರೆಸ್ ಹೇಳ್ತಾನೆ, ಹೆಚ್ಚಿಗೆ ಮಳೆಯಾಗಿ ನೀರಾದ್ರೆ ಏನು ಮಾಡೋರು? ಕಾವೇರಿ ಒಳಗೆ ಜಗಳಾಡ್ತೀವಿ ನಾವು ತಮಿಳ್ನಾಡು. ಅವಾಗ ಚಿಕ್ಕಾಪಟ್ಟಿ ಮಳೆ ಆದಾಗ ಏನಾಗ್ತಿರೋದು? ಡ್ಯಾಮ್ ತೆಗೆದು ಹೋಗ್ತದೆ, ಅದು ಹಂಗೆ ಹೋಗಲ್ಲ. ಅದನ್ನೆಲ್ಲ ನೀರು ವಾಪಸ್ಸು ನಮ್ಮ ದೇಶ ಒಳಗೆ ಬಂದ್ಬಿಟ್ರಂದ್ರೆ ಮತ್ತೆ ಭಾಳ ದೊಡ್ಡ ಇದು ನಿರ್ಣಯ ತೊಗೊಂಡಿದ್ದು ನರೇಂದ್ರ ಮೋದಿ. ಮತ್ತು ಅದು ಅವ್ರ ರಾಜತಾಂತ್ರಿಕ ಹೊರಗೆ ಹಾಕುವಂಥದ್ದು, ಇಲ್ಲಿರುವಂಥ ಪಾಕಿಸ್ತಾನಿಯನ್ನು ಹೊರಗೆ ಹಾಕೋದು, ಇವೆಲ್ಲ ಕಠಿಣ ನಿರ್ಣಯಗಳೇ. ಏನೋ ಮಾಡಬೇಕಂತ ದೇಶದ ಭಕ್ತಿ ಎಲ್ಲರೂ ಹಿಂದೂಗಳು ಒಂದು ರಕ್ತ ಬಂದಿದೆ ಸರ್. ಏನೋ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಸುಮ್ಮನಿಲ್ಲ, ಅವ್ರು ಮಾತಾಡೋಕ್ಕೆ ಬರೋದಿಲ್ಲ. ಅವರು ಪ್ರಧಾನಮಂತ್ರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಆದರೆ ನೀವು ನೋಡಿರಿ, ಗಮನ ಮಾಡಿರಿ, ಇಡೀ ಜಗತ್ತಿನಾಗ ಅಮೇರಿಕ ನಮ್ಗೆ ಸಪೋರ್ಟ್ ಮಾಡಿದೆ, ರಷ್ಯಾ ಸಪೋರ್ಟ್ ಮಾಡಿದೆ, ಇಸ್ರೇಲ್ ಅಂತೂ ಈಗಾಗಲೇ ನನಗೆ ಗೊತ್ತಿಲ್ಲ ವಿಮಾನಗಳು ನೋಡ್ರಿ. ಅದೆಲ್ಲ ಅಂದ್ರೆ ನರೇಂದ್ರ ಮೋದಿಯವರು ಮುಸ್ಲಿಂ ರಾಷ್ಟ್ರಗಳಲ್ಲೂ ಸಹ ಸಪೋರ್ಟ್ ಸಿಗ್ತಾ ಇದೆ. ಮೊನ್ನೆ ಅವರು ಸೌದಿಗೆ ಹೋಗಿದ್ರು. ಅಂದ್ರೆ ಇಲ್ಲಿರುವಂಥ ಈ ನಕಲಿ ಮುಸ್ಲಿಮ್ರಲ್ಲ, ಸೌದಿ ಒಳಗಿರುವಂಥವ್ರೆ ಅವರು ಅಸಲಿ, ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ
ಇಲ್ಲಿ ಎಲ್ಲ ಏನು ಅದಕ್ಕೆ ಖಡ್ಗಕ್ಕೆ ಔರಂಗಜೇಬನ ಖಡ್ಗಕ್ಕೆ ಟಿಪ್ಪು ಸುಲ್ತಾನ್ ಖಡ್ಗಕ್ಕೆ ನಿಜಾಮನ ಖಡ್ಗಕ್ಕೆ ಸಾಬ್ರಾಗ್ಯಾರಲ್ಲ ಯಾವ್ದ್ರಿ ಮೋದಿ ಅವರು ಹಾಜರಾಗಿಲ್ಲ ಸರ್ವಪಕ್ಷ ಸಭೆಯಲ್ಲಿ ಸಹಜವಾಗಿಯೇ ಗೃಹ ಮಂತ್ರಿ ಸ್ಪೀಕರ್ ಪ್ರಧಾನಮಂತ್ರಿಗಳನ್ನೇ ಅಟೆಂಡ್ ಆಗ್ಬೇಕಂತಿಲ್ಲ. ಇವತ್ತು ರಾಹುಲ್ ಗಾಂಧಿ ಕಾಶ್ಮೀರ್ನಾಗ 28 ಕೊಲೆ ಇದು ಯಾವುದು ನಮ್ಮ ಹತ್ಯೆ ಯಾವುದಲ್ಲ, ರಾಹುಲ್ ಗಾಂಧಿ ಹೋಗ್ಯಾನ ಕಾಶ್ಮೀರಕ್ಕೆ ಸಾಂತ್ವನ ಹೇಳ್ಯಾನ. ಅದೇ ಸಾಬ್ರು ಸತ್ತಿದ್ರೆ ಆಕಿ ಅವನ ಅಣ್ಣ ಆಕಿ ತಂಗಿ ಅದಾಳ ಒಡ್ರ, ಆ ಒಡ್ರ ಇವ ಕೂಡ ಹೋಗಿ ಅಳತಿದ್ರು. ಈಗ ಹೋಗಿ ಅಲ್ಲಿ ಹಿಂದೂಗಳಿಗೆ ಆದಾಗ ಹೋಗ್ಬೇಕು. ಸಿದ್ದರಾಮಯ್ಯ ಹೇಳ್ತಾರೆ ಏನು ಸತ್ತವ್ರು ಹೊಳ್ಳಿ ಬರ್ತಾರೆ. ಭದ್ರತೆ ಮಾಡಬೇಕಾಗಿತ್ತು ಅಂತ ಭದ್ರತೆ ಕೊಡಬೇಕಾಗಿತ್ತು ಮೋದಿ ಅವರು ಅಂತ ಹೇಳ್ತಾರೆ. ಇವರಲ್ಲಿ ಇಲ್ಲಿ ಕರ್ನಾಟಕದಾಗ ಎಷ್ಟು ಭದ್ರತೆ ಹಿಂದೂಗಳಿಗೆ ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ ಇಡೀ ದೇಶದ ಕ್ಷಮೆ ಬಿಡು. ಈಗ ನಾ ಹೇಳ್ತೇನೆ, ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟ್. ನಮ್ಮ ಕರ್ನಾಟಕ ಮುಖ್ಯ ಅಂದ್ರಲ್ಲ ಪಾಕಿಸ್ತಾನ ಮುಖ್ಯ. ಹೋಗಿ ಮುಂದಿನ ಸಲ ಅಲ್ಲೇ ಪ್ರಧಾನಮಂತ್ರಿ ಆಗುತ್ತೆ. ಸರಿ, ಇದು ಅರಬಿ ತಿಮ್ಮಪ್ಪ ಹೇಳ್ತಾರೆ. ಅರಬಿ ತಿಮ್ಮಪ್ಪ ಅವರು ಎಲ್ಲ ಮುಸ್ಲಿಮರು ಭಯೋತ್ಪಾದಕರ ಅಲ್ಲ, ಮತ್ತು ಪ್ರವಾಸಿಗರ ರಕ್ಷಣೆ ಮಾಡಿದ್ದ ಮುಸ್ಲಿಮರ ಹತ್ರ ಬರೋದು ವ್ಯಾಪ್ತಿ ಎಲ್ಲ ನಾಟಕ ಇರಲ್ಲ. ಈಗ 2 ದಿವಸದಿಂದ ಹೊಂಟೈತಿ ಹೊಸ ಡೈಲಾಗ್. ಅಂದ್ರೆ ಇವರು ಮುಸ್ಲಿಮ್ ಸಪೋರ್ಟ್ ಮಾಡಿದ್ರಂತೆ. ಅಲ್ಲಿ ಇರೋರನ್ನ ಯಾರ್ಯಾರು ಮಾಹಿತಿ ಕೊಟ್ಟರು, ಯಾರು ಇದನ್ನ ಎಲ್ಲ ಮಾಡಿಕೊಟ್ಟವ್ರು ಯಾರು ಅನ್ನೋದು ಈಗ ಅವ್ರ ಮನೆಗೆ ಹೋಗಿ ಐಡೆಂಟಿಫೈ ಮಾಡ್ಲಕತ್ತಾರಲ್ರಿ ಮಿಲಿಟ್ರಿ ಅವರು. ಸುಮ್ಮನೆ ಇವೆಲ್ಲ ಇಲ್ಲಿ ಕೂತದ ಏನು ಅಲ್ಲಿ ಹೋಗಿ ನೋಡಿ ಬಂದ ನಮ್ಮ ಎಕ್ಸೈಸ್ ಮಿನಿಸ್ಟ್ರು. ಹಾಂ, ಎಕ್ಸೈಸ್ ಮಿನಿಸ್ಟ್ರು ಹೋಗಿ ನೋಡಿ ಬಂದ, ಅಥವಾ ಪ್ರಿಯಾಂಕಾ ಖರ್ಗೆ ಹೋಗಿ ನೋಡಿ ಬಂದ ಅಲ್ಲಿ ಇಲ್ಲ, ಅವ್ರ ಜಾತಿ ಕೇಳಿಲ್ಲ. ಆ ಪ್ರಿಯಾಂಕಾ ಖರ್ಗೆ ಏನಾರೇ ಸ್ವಾಭಿಮಾನ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದನೇ ಕೊಲೆ ಮಾಡ್ತಾರೆ ರಜಾಕರು. ಯಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದನೇ ರಜಾಕರು ಮಲ್ಲಿಕಾರ್ಜುನ ತಾಯಿನ ಕೊಲೆ ಹೊಡಿತಾರೆ. ಗಿಡದ ಬುಡಕ್ಕೆ ತಗೊಂಡಿರ್ತಾನೆ ಇದೇ ಮಲ್ಲಿಕಾರ್ಜುನ. ಈ ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರೆ, ರಜಾಕರು ಹೊಡೆದಿಲ್ಲ, ಅದು ಹಿಂದೂ ಮುಸ್ಲಿಂ ಅಲ್ಲ. ಮತ್ತೆ ಏನು ಹೇಳ್ಬೇಕು ಇಂಥ ಅಯೋಗ್ಯರೆಲ್ಲ. ಇವತ್ತು ಅಂಬೇಡ್ಕರ್ ಅವ್ರು ಏನು ಹೇಳ್ಯಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಎಲ್ಲಿ ಅಧ್ಯಯನ ಮಾಡಿದ್ವಿ. ಅಂಬೇಡ್ಕರ್ ಹೇಳ್ತಾರೆ 1942ರಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ, ನಾನು ಭಾರತ ಪಾಕಿಸ್ತಾನ 2 ದೇಶ ಆಗಲಿಕ್ಕೆ ನಾನು ಒಪ್ಪಿಗೆ ಇಲ್ಲ. ಒಂದು ವೇಳೆ ನೆಹರೂನೇ ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಹೇಳ್ಯಾರ, ಗಾಂಧಿಯನ್ನು ಮಹಾತ್ಮ ಅನ್ಬೇಡ್ರಿ, ಗಾಂಧಿಯನ್ನು ರಾಷ್ಟ್ರಪಿತ ಅನ್ಬೇಡ್ರಿ, ಅದಕ್ಕೆ ಯೋಗ್ಯ ಇಲ್ಲ. ಯಾರು ಬಾಬಾ ಸಾಹೇಬ್ ಹೇಳಿದ್ರು. ಮುಂದೆ ಬಾಬಾ ಸಾಹೇಬ್ ಹೇಳ್ತಾರೆ, ಒಂದು ವೇಳೆ ಭಾರತವನ್ನು ಒಲಿದಾದರೆ 2 ರಾಷ್ಟ್ರ ನೀವು ಮಾಡೋದಿದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬಂದ ಮೇಲೆ 2 ರಾಷ್ಟ್ರಗಳನ್ನು ಮಾಡಬೇಕಂತ ಯಾರು ಬಾಬಾ ಸಾಹೇಬ್ ಯಾಕೆ ಹೇಳಿದ್ರಂದ್ರೆ, ಇಸ್ಲಾಂ ಎಂದು ಮತ್ತೊಂದು ಧರ್ಮವನ್ನು ಅಂತಂದ್ರೆ ತಿಳ್ಕೊಂಡಿಲ್ಲ. ಇಸ್ಲಾಂ ಈ ದೇಶದಲ್ಲಿ ಶಾಂತಿಯಿಂದ ಇರುವುದಿಲ್ಲ. ಇಸ್ಲಾಂ ಇರೋದ್ರಿಂದ ಭಾರತಕ್ಕೆ ನೆಮ್ಮದಿ ಇರುವುದಿಲ್ಲ. ಇವತ್ತು ಸತ್ಯ ಆಗ್ಲಿಕ್ಕೆ ಅಂಬೇಡ್ಕರ್ ಅವ್ರನ್ನ ನಾವು ದೂರ ಇರ್ತೀವಿ ಎಲ್ಲರೂ. ಅಂಬೇಡ್ಕರ್ ಅಂದರೆ ದಲಿತು, ಅಂಬೇಡ್ಕರ್ ಅಂದರೆ ಯಾರಿಟ್ಟವರು ಮೇಲ್ಜಾತಿಯವರು ಪ್ಲಸ್ ಕಾಂಗ್ರೆಸ್. ಅವ್ರಿಗೆ ಭಾರತ ರತ್ನ ಅವ್ರು ಕೊಡಲಿಲ್ಲ ಕಾಂಗ್ರೆಸ್ನವ್ರು. ನೆಹರು ತಾನೇ ತೊಗೊಂಡ ಭಾರತ ರತ್ನ, ಇಂದಿರಾ ಗಾಂಧಿ ತಾನೇ ತೊಗೊಂಡ್ರು, ರಾಜೀವ್ ಗಾಂಧಿ ತಾನೇ ತೊಗೊಂಡ. ಇವತ್ತು ಪಾಕಿಸ್ತಾನ ಮೀಡಿಯಾ ಎಲ್ಲ ಹೊಗಳ್ತಾ ಇದ್ದಾರೆ. ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗಲಿ. ಇಲ್ಲಿ ಕರ್ನಾಟಕದಿಂದ ಮೊದಲು ಕಿತ್ಕೊಂಡು ಹೋಗಲಿಕ್ಕೆ ಸಾಬ್ರ ಕಡೆ ಸ್ವಲ್ಪ ಹಿಂಗೆ ಗಾಡಿ ಗಿಡಿ ಬಿಟ್ಟರೆ ಎಸ್ ಅಂತಾರೆ.